ಹಾಯ್ ಎವ್ರಿವನ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ಏನು ಟಿಫನ್ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ, ಸೊ ಅದರಲ್ಲೂ ಲೇಟಾಗಿ ಬೇರೆ ಇದ್ದಿದ್ದೆ ಅಲ್ವಾ. ಸೊ ಬೇಗ ಆಗುವಂಥ ಟಿಫನ್ ಏನಾದರೂ ಮಾಡಬೇಕಲ್ವ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಟಕ್ ಅಂತ ಐಡಿಯಾ ಬಂದಿದ್ದು ಟೊಮೊಟೊ ರೈಸ್ ಮಾಡೋಣ ಅಂತ. ನೀವು ನಂಬಲ್ಲ ಎಷ್ಟು ರುಚಿಯಾಗಿರುತ್ತೆ ಅಂದರೆ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ಈ ಟೊಮೊಟೊ ರೈಸ್ ಬಿಸಿ ಅನ್ನೋದಕ್ಕಿಂತ ತಣ್ಣಗಿರೋ ಅಂದರೆ ತಂಗ್ಳನ್ನಕ್ಕೆ ತುಂಬ ರುಚಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ ಅಷ್ಟು ಕ್ವಿಕ್ಕಾಗಿ ಆಗುತ್ತೆ. ಸೊ ಅದಕ್ಕೆ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಇಲ್ಲಿ ನೋಡೋಣ ಬನ್ನಿ. ಸೊ ನಾನಿಲ್ಲಿ ದಪ್ಪ ಈರುಳ್ಳಿನ 1.5 ಈರುಳ್ಳಿನ ತೊಗೊಂಡಿದ್ದೀನಿ. ಅಂದರೆ ಇದರಲ್ಲಿ 1.5 ಈರುಳ್ಳಿ ತೊಗೊಂಡ್ರೆ ಒಂದು 5 ಮೆಂಬರ್ಸ್ ಈಗ ಏನು ಮಾಡ್ತೀವಿ ಗೊಜ್ಜು ಅದರಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ಬೋದು. ಸೊ ಸ್ವಲ್ಪ ದಪ್ಪ ಈರುಳ್ಳಿ ತೊಗೊಂಡಿದ್ರಿಂದ ನಾನು 1.5 ತೊಗೊಂಡಿದ್ದೀನಿ. ಸೊ ಅಷ್ಟು ತೊಗೊಂಡು ನೋಡಿ, ಈ ಥರ ನಾನು ಯಾವ ಥರ ಕಟ್ ಮಾಡ್ತಿದ್ದೀನಿ, ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ, ಅಥವಾ ಹಾಫ್ ಮೂನ್ ಶೇಪ್ ಅಂತ ಹೇಳ್ತಾರಲ್ಲ, ಸೊ ಅದು ಕೂಡ ಏನು ಅವಶ್ಯಕತೆ ಇಲ್ಲ. ಈ ಥರ ಸಣ್ಣದು ಕಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಮೇಯ್ನಾಗಿ ನಾವು ಟೊಮೊಟೊ ರೈಸ್ ಮಾಡ್ತಿರೋದ್ರಿಂದ ಟೊಮೊಟೊ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನಿಲ್ಲಿ ದಪ್ಪ ಸೈಜ್ ಟೊಮೊಟೊ ಒಂದು 4 ತೊಗೊಂಡಿದ್ದೀನಿ. ಸಾಕು. 4 ತೊಗೊಂಡ್ರು ಮೇ ಬಿ ಇನ್ನೂ 5 ಮೆಂಬರ್ಸ್ಗಾಗಿ ಇನ್ನೂ ಸ್ವಲ್ಪ ಗೊಜ್ಜು ಉಳಿಯುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಮನೇಲಿ ಏನೇ ತಿಂದರೂ ಗ್ರೇವಿ ಸ್ವಲ್ಪ ಜಾಸ್ತಿ ಇರಬೇಕು. ಆ ಥರ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಿದ್ದೀನಿ. ತಂಗ್ಳನ್ನ ಇದ್ದರೆ ಆರಾಮಾಗಿ ಇದನ್ನು ಮಾಡ್ಕೊಂಡು ನೀವು ಕೂಡ ತಿನ್ಬೋದು. ಸೊ ಟೊಮೊಟೊನ್ನು ಕೂಡ ಈ ಥರ ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ್ಯಸ್ ಯೂಶ್ವಲ್ ನೀವೇನು ಇದಕ್ಕೂ ಮುಂಚೆ ಟೊಮೊಟೊನ ಕಟ್ ಮಾಡಿದ್ರೆ, ಸೊ ಆ ಥರ ನೀವು ಕೂಡ ಕಟ್ ಮಾಡ್ಕೊಂಡ್ರೆ Keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you couldn't take us too seriously, I must admit I was relieved. 'Cause I never wanna play happy families with you, but I like having you around. I'm fully aware this is a flash in the pan, but we can still have fun for now. So much attention, and when you're moving in another direction, don't worry, I get it. I meant what I said when I said it, lady. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. No, I never wanna play happy families with you, but I like having you around. I'm fully aware this is a flash in the pan, but we can still have fun for now. Yeah, we can still have fun for now. Oh, we can still have fun for now. ಇಲ್ಲಿ ನಾನು ರುಚಿ ಹೆಚ್ಚೋದಕ್ಕೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಕಂಪಲ್ಸರಿ ಹಸಿಮೆಣ್ಸಿನ್ಕಾಯಿ ಬೇಕು. ಸೊ ಅದಕ್ಕೆ ಲಾಸ್ಟಲ್ಲಿ ನಾನು ಚಿಲ್ಲಿ ಪೌಡರ್ನ ಕೂಡ ಹಾಕೋದ್ರಿಂದ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡ್ರೆ ಸಾಕು. ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅನ್ನೋರು ಜಾಸ್ತಿನೇ ತೊಗೊಳ್ಳಿ. ಸೊ ನಾವು ಮಿನಿಮಮ್ ಒಂದು ನಾರ್ಮಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತಿಂತೀವಿ ನಮ್ಮ ಮನೇಲೆಲ್ಲರೂ ಕೂಡ. ಸೊ ಅದಕ್ಕೆ ನಾನಿಲ್ಲಿ 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಚಿಲ್ಲಿ ಪೌಡರ್ ಕೂಡ
ಹಾಕೋದ್ರಿಂದ ಸೊ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಖಾರನೂ ಬರುತ್ತೆ, ಹಾಗೆ ತುಂಬ ಏನು ರೆಡ್ಡಾಗಿ ಟೊಮೊಟೊ ಏನು ಮಾಡ್ತೀವಿ ಗ್ರೇವಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಏನು ತೊಳ್ಕೊಂಡು ಕ್ಲೀನಾಗಿ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬೆಳ್ಳುಳ್ಳಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಕೋದ್ರಿಂದ. ಸಿಪ್ಪೆ ಏನು ಬಿಡಿಸ್ಬೇಡಿ, ಹಾಗೆ ಎಲೆ ಬಿಡಿಸ್ಕೊಂಡು ನಾನು 6ರಿಂದ 7 ಬೆಳ್ಳುಳ್ಳಿ ಎಲೆನ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಇಲ್ಲಿ ನಿಧಾನವಾಗಿ ಜಜ್ಜಿ ಮಾಡ್ಕೊಳ್ಳಿ, ತುಂಬ ಜಜ್ಜಿ ಹೊಡಿಬೇಡಿ. ಎಲೆಯ ಮೇಲೆ ಒಂದ್ಸಲಿ ಕುಟ್ಟಿದ್ರೆ ಸಾಕು, ಯಾಕಂದರೆ ತುಂಬ ಏನು ಇಷ್ಟಿಷ್ಟು ಸಣ್ಣದು ಹೇಳ್ಬೇಕಂತ ನೀವು ಅಂದ್ಕೊಳ್ಬೋದು. ಬಟ್ ಯಾವುದನ್ನು ಹೆಂಗೆ ಹಾಕಿದರೆ ಹೆಂಗೆ ಟೇಸ್ಟ್ ಬರುತ್ತೆ, ಹೆಂಗೆ ತಿನ್ನಬೇಕು ಅನ್ನೋದು ಮಾಡಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ನೀವು ತುಂಬ ಜಜ್ಜಿ ಮಾಡಿದಾಗ ಮತ್ತು ಫ್ರೈಗೆ ಹಾಕಿದಾಗ ಏನು ಫ್ರೈ ಮಾಡಬೇಕಾದ್ರೆ ಮತ್ತೆ ಎಲ್ಲ ಪುಡಿ ಆಗಿಬಿಡುತ್ತೆ, ನಿಮಗೆ ಅಷ್ಟು ಕ್ಲೀನಾಗಿ ತಿನ್ನಲ್ಲ. ಬೆಳ್ಳುಳ್ಳಿ ಕೂಡ ತುಂಬಾ ಒಳ್ಳೆಯದು. ಒಂದ್ಸಲಿ ಕೊಟ್ಟು ಹಾಕೋದ್ರಿಂದ ನೀವು ಫ್ರೈ ಮಾಡಬೇಕಾದ್ರೂ ಕೂಡ ಏನೂ ಆಗಲ್ಲ, ಹಾಗೆ ಇರುತ್ತೆ. ಸೊ ಆಗ ನೀವು ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ತಿಂತಾರಾ ಅನ್ಬೋದು, ಬಟ್ ನೀವು ಒಂದ್ಸಲಿ ಇದಕ್ಕೆ ಮಾಡಿ ಬೆಳ್ಳುಳ್ಳಿನ ತಿನ್ನಿ, ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ. ಬೆಳ್ಳುಳ್ಳಿ ಯಾವಾಗಲೂ ಇದನ್ನು ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ಆಲ್ರೆಡಿ ಹಚ್ಕೊಂಡಿದ್ದೀನಿ. ಈಗ ನಾನೊಂದು ಪ್ಯಾನ್ ಇಟ್ಕೊಂಡು, ಸೊ ದಿಸ್ ಈಸ್ ಮೈ ಫೇವ್ರೆಟ್ ಪ್ಯಾನ್ ಅಂತ ತುಂಬ ಸಲ ಹೇಳಿದ್ದೀನಿ. ಅಮ್ಮ ಮನೆಗೆ ಬಂದಮೇಲೆ ಏನೇ ಮಾಡಬೇಕಾದ್ರೂ ಇದೇ ಪ್ಯಾನಲ್ಲಿ ಮಾಡೋದು ನಾನು. ಸೊ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಬಿಸಿ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ತುಂಬ ಹುಡುಗರೆಲ್ಲ ಆಚೆ ಕಡೆ ಗಲಾಟೆ ಮಾಡ್ತಾಯಿದ್ದಾರೆ. ಸೊ ಆದರೂ ಇರಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ. ಸೊ ಈಗ ಆಲ್ರೆಡಿ ನಾನು ಏನು ಸ್ಟವ್ ಹಚ್ಚಿರೋದ್ರಿಂದ ಒಂದು ಸ್ವಲ್ಪ ತವ ಬಿಸಿ ಆಗಿರುತ್ತಲ್ಲ, ಸೊ ಅದನ್ನು ನೋಡಿಕೊಂಡು, ಬಟ್ ನಾನಿಲ್ಲಿ ಏನು ನೀರನ್ನ ಹಾಕೋದಿಲ್ಲ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಳುತ್ತೆ. ಸೊ ಒಂದು 4 to 5 ಸ್ಪೂನ್ಸ್ ಆರ್ 5 to 6 ಸ್ಪೂನ್ಸ್ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಬಿಕಾಸ್ ನಾನು ನೀರನ್ನೇನು ಯೂಸ್ ಮಾಡಲ್ಲ. ನೀರು ಯೂಸ್ ಮಾಡೋಂಗಿದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದಿತ್ತು, ಬಟ್ ನೀರನ್ನು ಏನನ್ನು ಯೂಸ್ ಮಾಡದೆ ಮಾಡೋವಂಥದ್ದಿದು. ಸೊ ಅದಕ್ಕೆ, ಯಾಕಂದರೆ ಗೊಜ್ಜು ನಿಮಗೆ ಬೇಕಾದ್ರೆ ನಾಳೆಗೆ ಸ್ಟೋರ್ ಮಾಡ್ಕೊಂಡು ಬೇಕಾದರೆ ತಿನ್ಬೋದು. ಅದೇ ನೀರನ್ನ ಆ್ಯಡ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ನಾಳೆಗೆಲ್ಲನೂ ಸ್ಟೋರ್ ಮಾಡ್ಕೊಂಡು ತಿನ್ನೋಕ್ಕೆ. ನಾನು ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಏನು ಹೇಳ್ತಿದ್ದೀನಿ, ಈ ಗೊಜ್ಜು ಇದು ತಂಗ್ಳನ್ನಕ್ಕೇ ತುಂಬ ರುಚಿ ಬರುತ್ತೆ. ಸೊ ಅದಕ್ಕೆ ನಾಳೆ ಮಾಡ್ಕೊಂಡು ಏನೇನು ತಂಗ್ಳನ್ನ ಇದ್ದರೆ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಸೊ ಈ ಬಿಸಿ ಎಣ್ಣೆಗೆ ನಾನು ಒಂದಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಎಲ್ಲ ನಾಟಿ ಸಾಸಿವೆ ಅಲ್ವೋ ನಾಟಿ ನಾರ್ಮಲ್ ಡಿಮಾರ್ಟಲ್ಲಿ ಸಿಗುವಂಥದ್ದೆಲ್ಲ ದಪ್ಪಕ್ಕಿರುತ್ತಲ್ಲ ಸಾಸಿವೆ, ಅದು ಸಾಸಿವೆ ಅಂತಲೇ ಅನಿಸಲ್ಲ, ರಾಗಿ ಅಂತ ಅನಿಸುತ್ತೆ. ಸೊ ನಮ್ಮ ಮನೇಲಿ ಅದು ಇಷ್ಟಪಡಲ್ಲ, ತಿಂದರೂ ಕೂಡ ಏನೋ ಒಂಥರ ಅಷ್ಟು ಸ್ಯಾಟಿಸ್ಫೈ ಇರೋದಿಲ್ಲ. ಈ ಥರ ಸಾಸಿವೆ ಒಗ್ಗರಣೆಗೆ ಹಾಕಿದಾಗ ಅದ್ರ ಏನು ಸ್ಮೆಲ್ಲೇ ಬೇರೆ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನಾಟಿ ಸಾಸಿವೆ. ಸೊ ಹಾಗೆ ಇಲ್ಲಿ ಸಾಸಿವೆ ಎಲ್ಲ ಸಿಡಿತಿತ್ತು. ಸೊ ಆಗ ಕರ್ಗೆ ಸೊಪ್ಪು ಹಾಕಿ ಏನು ನಾನು ಬೆಳ್ಳುಳ್ಳಿನ ಜಜ್ಜಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ನಾನು ಏನೇ ಕೆಲಸ ಮಾಡಿದ್ರೂ ಈ ಪ್ಯಾನು ಈ ಸ್ಪೂನು ಎರಡೂ ಇರಲೇಬೇಕು ನನಗೆ. ಸ್ಪೂನ್ ನನ್ನ ಕೈ ಚಿಕ್ಕದಿರೋದ್ರಿಂದ, ಅದು ಚಿಕ್ಕದಾಗಿರೋದ್ರಿಂದ ಯಾವಾಗಲೂ ಅದನ್ನೇ ತೊಗೊಳ್ತೀನಿ ನಾನು. ಸೊ ಹಾಗೆ ಏನು ಸಣ್ಣದಾಗಿ ಆನಿಯನ್ನ ಕಟ್ ಮಾಡ್ಕೊಂಡಿದ್ವಿ, ಸೊ ಅದನ್ನು ಕೂಡ ನಾನಿಲ್ಲಿ ಇನ್ನು ಆ್ಯಡ್ ಮಾಡಿಬಿಟ್ಟು, ನಾರ್ಮಲ್ ಏನೇ ಹಾಕಿದರೂ ಕೂಡ 50% ಬೇಯಬೇಕಾಗತ್ತೆ ಫಸ್ಟು ಆನಿಯನ್, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಸೊ ಆನಿಯನ್ ಸ್ವಲ್ಪ ನಿಧಾನ ಬೇಯೋದ್ರಿಂದ ಸ್ವಲ್ಪ ಫಸ್ಟ್ ಅದನ್ನು ಹಾಕಿಬಿಟ್ಟು, ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ನಾರ್ಮಲ್ ಗೋಲ್ಡ್ ಕಲರ್ ಬರಬೇಕು ಫ್ರೈ ಮಾಡಿದ್ಮೇಲೆ. ಸೊ ಆ ಥರ ಗೋಲ್ಡ್ ಬರೋವರೆಗೂ ನಿಧಾನವಾಗಿ ಲೈಟಾಗಿ ಫ್ರೈ ಮಾಡ್ಕೊತಾನೆ ಇರಬೇಕಾಗತ್ತೆ. ಈಗ ಮೀಡಿಯಮ್ ಫ್ಲೇಮಲ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ, ಲೋ ಫ್ಲೇಮ್ಗಿಂತೂ ಜಾಸ್ತಿ, ಮೀಡಿಯಮ್ ಫ್ಲೇಮ್ಗಿಂತೂ ಕಡಿಮೆ, ಈ ಒಂದು ರೇಂಜಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಬೇಗ ಈರುಳ್ಳಿ ಎಲ್ಲ ಏನಿದೆ ಸೊ ಅದೆಲ್ಲ ಬೇಗ ನಂಬುತ್ತೆ ಅನ್ನೋ ಆಸೆ ಅಮ್ಮದು. ಸೊ ಅದನ್ನು ಹೇಳಿದರು ನನಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸೊ ಕ್ಲೀನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದಾಗ
ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಅಂತಲೇ ಅರ್ಥ. ನೋಡ್ಕೊಬೇಕಾಗುತ್ತೆ. ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬೆಂದಿದೆ 50% ಅಂದಾಗ ನಾನಿಲ್ಲಿ ಏನು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣಕ್ಕೆ ಹಚ್ಚೋದ್ರಿಂದ ಬೇಗ ಕುಕ್ ಆಗುತ್ತೆ ಮತ್ತು ನುಣ್ಣಕ್ಕಾದಾಗ ತುಂಬ ರುಚಿ ಹೆಚ್ಚಾಗುತ್ತೆ. ಸೊ ನಾನು ಅದಕ್ಕೆ ನಿಮಗೆಲ್ಲ ಹೇಳಿದ್ದು ಸಣ್ಣ ಸಣ್ಣಗೆ ಹಚ್ಚಿ, ಆನಿಯನ್ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ ಅಂತ ಅದಕ್ಕೆ ನಾನು ಹೇಳಿದ್ದು. ಸೊ ಇಲ್ಲೆಲ್ಲ ಕ್ಲೀನಾಗಿ ಏನು ಈರುಳ್ಳಿ ಎಲ್ಲ ಒಗ್ಗರಣೆ ಆಯಿಲ್ ಜೊತೆ ಎಲ್ಲ ಕ್ಲೀನಾಗಿ ಟೊಮೊಟೊ ಹಾಕಿದ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಬೆರೆಸ್ಕೊಡಿ. ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು ಅಂತ ಈಗ ನೋಡೋಣ. ಮಸಾಲೆಸು ಸ್ಪೈಸಸ್ ಎಲ್ಲನೂ. ಸೊ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಚ್ಚಿಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀವಿ. ಗ್ಯಾಸ್ಟ್ರಿಕ್ ಮಾಡಬಾರ್ದು, ಬಟ್ ಮಾಡ್ತೀವಿ. ನನ್ನ ಮಗ ನೋಡಿ ನನ್ನ ಕೆಲಸ ಮಾಡೋಕ್ಕೂ ಬಿಡ್ತಾಯಿಲ್ಲ, ಎಷ್ಟು ಹಿಂಸೆ ಮಾಡ್ತಿದ್ದಾನೆ. ಸೊ ಸರಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಲ್ರೆಡಿ ಒಂದು ಸ್ವಲ್ಪ ಉಪ್ಪು ಆಗಲೇ ಹಾಕಿದೆ. ಸೊ ಅದನ್ನು ನೋಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ, ಎಷ್ಟು ಬೇಕಾಗ್ಬೋದು ಅಂತ ನೋಡಿಕೊಂಡು. ಸೊ ನೋಡಿ ಹೆಂಗೆ ಬೆಂದಿದೆ ಆಲ್ರೆಡಿ ಎಲ್ಲನೂ ಚೆನ್ನಾಗಿ ಬೇಯ್ತಿರೋದಕ್ಕೆ ಆಯಿಲಿ ಥರ ಎಲ್ಲ ಈಚೆ ಬರ್ತಿದೆ. ಸೊ ಈ ಥರ ಆಲ್ಮೋಸ್ಟ್ ಬಂದಾಗ ಇನ್ನೇನು ರೆಡಿ ಆಗ್ತಾ ಬಂದಿದೆ ಅಂತ ಅರ್ಥ. ಸೊ ಈ ಟೈಮಲ್ಲಿ ನಾವು ಏನೇನು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು ಅಂತ ನೋಡ್ತಿದ್ದೀನಿ. ಸೊ ನೋಡಿ ಇಲ್ಲಿ ಕರೆಕ್ಟಾಗಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ. ತುಂಬಾ ಒಳ್ಳೆಯದು ಅರಿಶಿನ ಯೂಸ್ ಮಾಡೋದ್ರಿಂದ. ಸೊ ಅದಕ್ಕೆ ಹಾಕಿ, ಹಾಗೆ ನಾನಿಲ್ಲಿ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಕರೆಕ್ಟಾಗಿ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಕೂಡ ಹಾಕ್ತಿದ್ದೀನಿ. ಬಟ್ ನಾನು 2 ಸಲ ಹಾಕಿದ್ದೀನಿ. 2 ಸಲ ಹಾಕಿದರೂ ಕೂಡ ಸ್ವಲ್ಪನೇ ಎತ್ತು ಹಾಕ್ಕೊಂಡಿದ್ದು. ಬಟ್ ನಂಗೆ ಅದೇನೋ ಒಂದು ಸಲ ಹಾಕಿದರೆ ಏನೂ ಸ್ಯಾಟಿಸ್ಫೈ ಆಗೋದಿಲ್ಲ, 2 ಸಲ ಹಾಕಿದ್ರೇ ಸ್ಯಾಟಿಸ್ಫೈ. ಅದಕ್ಕೆ ಹೆಂಗೂ ಅರ್ಧ ಹಾಕಬೇಕು ಅಂತ ಗೊತ್ತಿರುತ್ತಲ್ಲ, ಸೊ ಅರ್ಧದಲ್ಲಿ ಅರ್ಧ ಎತ್ಕೊಂಡು 2 ಸಲ ಹಾಕ್ತೀನಿ, ಆ ಥರ ಅಷ್ಟೇ. ಸೊ ನೀವು ಒಂದು ಸಲ ಫುಲ್ ಸ್ಪೂನ್ ಹಾಕಬೇಡಿ, ಅರ್ಧ ಸ್ಪೂನ್ ಹಾಕಿ ಸಾಕು. ಸೊ ನಾನಿಲ್ಲಿ ಮತ್ತೆ ನನಗೆ ಯಾಕೋ ಖಾರ ಕಡಿಮೆ ಅನ್ನಿಸ್ತು. ಸೊ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಬಟ್ ಖಾರ ಹೆಂಗಿರುತ್ತೋ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ಗೆ ಸಕ್ಕತ್ತಾಗಿ ಬಂದಿತ್ತು. ಎಷ್ಟು ಬೇಕು ಖಾರ ಅಷ್ಟೇ. ತುಂಬ ಹೆಂಗಿತ್ತು ಅಂತ ಹೇಳೋಕ್ಕೆ ಆಗಲ್ಲ ಬಿಡಿ, ಅಷ್ಟು ಚೆಂದ ಇತ್ತು. ಎಷ್ಟು ಬೇಗನೂ ಕುಕ್ ಆಗುತ್ತೆ. ಸೊ ಮಿನಿಮಮ್ ನೀವು ಎಲ್ಲ ಹಚ್ಚಿಟ್ಕೊಂಡ್ಬಿಟ್ರೆ 10 ಮಿನಿಟ್ಸಲ್ಲಿ ಇದೆಲ್ಲ ಆಗಿಬಿಡುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಎಣ್ಣೆ ನೋಡಿ, ನೀರೇ ಯೂಸ್ ಮಾಡಿಲ್ವಲ್ಲ, ಎಣ್ಣೆ ನೋಡಿ ಹೆಂಗೆ ಬಿಡ್ತಿದೆ. ಆಗ ನೀವು ಈ ಥರ ಮಾಡಿದ್ರೆ ಫುಲ್ಲು ನುಣ್ಣಕ್ಕಾಗುತ್ತೆ ಟೊಮೊಟೊ ಈರುಳ್ಳಿ ಎಲ್ಲ, ಆವಾಗ ಮಾತ್ರ ಸಖತ್ತಾಗಿರುತ್ತೆ. ಸೊ ನಾನಿಲ್ಲಿ 1 ಸ್ಪೂನಷ್ಟು ರಸಮ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿ ರಸಮ್ ಪೌಡರ್ನ ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ಚೆನ್ನಾಗಿ ಏನು ಗ್ರೇವಿ ಇದೆ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದಾದ್ಮೇಲೆ ನೋಡಿ ಹೆಂಗಿದೆ ಅಂತ. ನಿಮಗೆ ಅರ್ಥ ಆಗ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಕಾಣಿಸ್ತಿದೆ. ಲಾಸ್ಟ್ಗೆ ರುಚಿಗೆ ಒಂದು ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಕೂಡ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು ಹೆಂಗಿದೆ ಅಂತ. ಸಖತ್ ಕಲರ್ಫುಲ್ ಆಗಿತ್ತು. ನಿಮಗೆ ಕ್ಯಾಮ್ರಾಗೆ ಮೇ ಬಿ ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ಸಖತ್ತಾಗಿತ್ತು. ಸೊ ಲಾಸ್ಟ್ಗೆ ಫ್ಲೇವರ್ ಮತ್ತು ಡೆಕೋರೇಷನ್ಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ತಿದ್ದೀನಿ. ಸೊ ನೋಡಿ ಇದನ್ನು ಈ ಥರ ಫುಲ್ ನುಣ್ಣಕ್ಕೆ ಆಗಿಬಿಟ್ಟಿದೆ, ಎಷ್ಟು ಚೆಂದ ಐತೆ. ನೀರನ್ನ ಯೂಸ್ ಮಾಡಲೇಬೇಡಿ, ಬರೀ ಆಯಿಲಲ್ಲೇ ಫ್ರೈ ಮಾಡ್ಕೊಂಡು ಆಯಿಲಲ್ಲೇ ಮಾಡಬೇಕು, ಸಖತ್ತಾಗಿ ಬರುತ್ತೆ. ಸೊ ನೋಡಿ ಇದನ್ನು ಲಾಸ್ಟ್ನಲ್ಲಿ ಇನ್ನೊಂದು 1 ನಿಮಿಷ ಚೆನ್ನಾಗಿ ಕುಕ್ ಆಗಲಿ ಅಂತ ಈ ಥರ ಎಲ್ಲ ಕಡೆ ತೆಗ್ದಿದ್ದೀನಿ. ಸೊ ಉಪ್ಪು ಖಾರ ಏನಾದರೂ ಹಾಕಬೇಕಾ ಅಂತ ಒಂದ್ಸಲ ಚೆಕ್ ಮಾಡಿದೆ, ಏನು ನನಗೆ ಹಾಕಬೇಕು ಅಂತ ಅನಿಸಿಲ್ಲ, ಎಲ್ಲ ಕರೆಕ್ಟಾಗಿತ್ತು. ಸರಿ ಅಂತ ಹೇಳಿ ಇನ್ನೇನು ಮುಗೀತಲ್ವ, ಸೊ ಸರಿ ಅಂತ ಹೇಳಿ ರೈಸ್ಗೆ ಮಿಕ್ಸ್ ಮಾಡಬೇಕಿತ್ತು. ಸೊ ಮನೇಲೆಲ್ಲ ವೆಯ್ಟ್ ಮಾಡ್ತಿದ್ರು ರೈಸ್ಗೆ ಮಿಕ್ಸ್ ಮಾಡೋಣ ಅಂಥೇಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಸಖತ್ತಾಗಿ ಬಂದಿದೆ. ಹಸಿಮೆಣ್ಸಿನ್ಕಾಯಿ ಫ್ಲೇವರು, ಚಕ್ಕೆ ಲವಂಗದ ಫ್ಲೇವರು ಮಾತ್ರ ಮೂಗಕ್ಕೆ ಹೊಡಿತಿತ್ತು, ಅಷ್ಟು ಚೆನ್ನಾಗಿತ್ತು. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ.
ಏನಾದರೂ ಅನ್ನ ಜಾಸ್ತಿ ಉಳಿದಿದ್ದಾಗ ಏನು ಮಾಡೋದು, ಚಿತ್ರಾನ್ನ ಬೋರ್ ಆಗಿದೆ ತಿನ್ನೋಕ್ಕೆ ಅಂತಂದವರು ಇದನ್ನು ಟ್ರೈ ಮಾಡಿ ನೋಡಿ. ಅದ್ಯಾಕೆ ನಿಮ್ಮ ಫೇವ್ರೇಟ್ ಆಗೋಲ್ಲ ಅಂತ ನಾನು ಕೂಡ ನೋಡ್ತೀನಿ. ಸೊ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಹೇಳಿ. ಸೊ ಇದನ್ನು ಈಗ ಅನ್ನಕ್ಕೆ ನೀವು ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನಕ್ಕೆ ಗೊಜ್ಜು ಹೆಂಗೆ ಮಿಕ್ಸ್ ಮಾಡ್ತೀರ ಹಂಗೆ ಮಿಕ್ಸ್ ಮಾಡಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ. ನಾನು ಇನ್ನೂ ಒಳ್ಳೆ ವ್ಲಾಗ್ಸ್ನ ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.